ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಉಪರಿ ಚತುರ್ದಶಿ ಕೂಡ ಇದೆ ಈ ದಿವಸ. ಈ ದಿವಸ ಮಾಘ ಮಾಸದ ತ್ರಯೋದಶಿ, ಚತುರ್ದಶಿ ಬಹಳ ಮುಖ್ಯವಾಗಿ ವಿಸ್ತಾರವಾಗಿದೆ ಮತ್ತು ನಾಳೆ ಪೌರ್ಣಮಿ ಇರತಕ್ಕಂಥದ್ದು. ಹೀಗಾಗಿ ಮಾಘ ಮಾಸದ ಸ್ನಾನ ಬಹಳ ಪವಿತ್ರ ಅಂತ ನಾನು ಈ ಹಿಂದೆ ಹೇಳಿದ್ದೀನಿ. ಹೀಗಾಗಿ ಸ್ನಾನಕ್ಕೆ ಪೌರ್ಣಮಿ ತುಂಬ ಉತ್ತಮವಾದ ಶ್ರೇಷ್ಠವಾದ ದಿನ. ಹೀಗಾಗಿ ನಾಳೆಗೆ ಈ ದಿವಸ ನೀವು ಪ್ಲ್ಯಾನ್ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಪುಣ್ಯ ನದಿಗಳ ಸ್ನಾನ, ಗಂಗೆ ಹತ್ತಿರ ಇದ್ದರೆ ನೀವೇ ಪುಣ್ಯವಂತರು. ಗೋದಾವರಿ, ನರ್ಮದಾ, ಸಿಂಧು, ಇವೆಲ್ಲ ಪುಣ್ಯ ನದಿಗಳು, ಕಾವೇರಿನೂ ಸೇರಿಕೊಂಡಿದೆ ಅದರಲ್ಲಿ, ನಮ್ಮ ಭಾಗ್ಯ. ಹೀಗಾಗಿ ಹಾಗಂತ ಕಾವೇರಿ ಅಲ್ಲದೆ ಇನ್ಯಾವುದೋ ಒಂದು ಹತ್ತಿರದಲ್ಲಿ ಹರಿತಾ ಇರತಕ್ಕಂತಹ ಕಪಿಲವೋ ವರದವೋ ಇನ್ಯಾವುದೋ ಆಗಬಹುದು, ಅಲ್ಲೂ ಸ್ನಾನ ಮಾಡಿ. ಆ ಎಲ್ಲ ನದಿಗಳಿಗೂ ಸೂರ್ಯನ ಕಿರಣಗಳೇ ಬೀಳ್ತಾ ಇದೆ, ಇನ್ಯಾರೂ ಟಾರ್ಚ್ ಆಗ್ತಾ ಇಲ್ಲ. ಹೀಗಾಗಿ ಆ ಸೂರ್ಯನ ಕಿರಣಗಳು ಬೀಳ್ತಾ ಇರೋದರಿಂದ ಎಲ್ಲ ನದಿಗಳು ಕೂಡ ಪುನೀತವಾಗಿಬಿಟ್ಟಿವೆ. ತನ್ಮೂಲಕ ನಿಮಗೆ ಎಲ್ಲಿದ್ದರೂ ಸೂರ್ಯನ ಆ ಅನುಗ್ರಹ ಉಂಟಾಗುತ್ತೆ. ಹೀಗಾಗಿ ತಪ್ಪದೇ ಈ ದಿವಸವೋ ನಾಳೆಯೋ ನಾಳದ್ದು ಮುಂದಿನ ಪಂಚಮಿವರೆಗೆ ಅವಕಾಶ ಇದೆ. ಹಾಗಂತ ಈ ಮಾಸ ಸಂಪೂರ್ಣವಾಗಿ ಅವಕಾಶ ಇದೆ, ಇಲ್ಲ ಅಂತಲ್ಲ. ಈ ಚಂದ್ರನ ಕಿರಣಗಳು ಬಹಳ ಮುಖ್ಯ, ತಿಥಿಯೂ ಬಹಳ ಮುಖ್ಯ. ಪೌರ್ಣಮಿ ಅಂತೂ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ದಿವಸ ನಾಳದ್ದು ಸಾಧ್ಯವಾದರೆ ಹೋಗಿ ಸ್ನಾನ ಮಾಡಿ ಬನ್ನಿ. ಸ್ನಾನ ಬಹಳ ಅದು ಕೇವಲ ಶರೀರ ಶುಚಿ ಅಂತ ಅಷ್ಟೇ ಅಲ್ಲ, ಮುಖ್ಯವಾಗಿ ಸೂರ್ಯನ ಅನುಗ್ರಹ ಅಂತ. ಸ್ನಾನ ನಮ್ಮ ಭೌತಿಕ ಸ್ತರದಿಂದ ಹೊರಗೆ ಹೋಗಿ ಅಧ್ಯಾತ್ಮ ಸ್ತರದಲ್ಲಿ ಅದು ಎಲ್ಲ ಬಗೆಯ ಕೊಳೆಗಳನ್ನು, ಹೊರಗಿನ ಒಳಗಿನ ಕೊಳೆಗಳನ್ನು ಮುಕ್ತ ಮಾಡಲಿ, ತೊಳೆದು ಹಾಕಲಿ ಅಂತ ಹೇಳಿ ಸ್ನಾನ ಮಾಡ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಮಾಡಿ. ಈ ದಿವಸ ಶನೈಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಇವುಗಳು ಸೇರಿದ್ದಾವೆ. ಅದನ್ನೂ ಮಾಡಿ. ಮನಸ್ಸಿನ ಕೊಳೆಗಳನ್ನು ತೊಳ್ಕೊಳ್ಳಿಕ್ಕೆ ಎಷ್ಟು ಪ್ರಾರ್ಥನೆಗಳು ಬೇಕಾಗುತ್ತೆ. ಪ್ರತಿ ದಿವಸ ನಾವು ಊಟ ಮಾಡಿದ ಕೂಡಲೇ ಹೇಗೆ ಒಳಗೆ ಹೋಗಿ ಅದು ಮತ್ತೆ ಪೌಷ್ಟಿಕಾಂಶವೆಲ್ಲ ರಕ್ತ ಮಾಂಸ ಮತ್ತೊಂದು ಆಗಿ ಬೇಡದೇ ಇರತಕ್ಕಂಥದ್ದು ಹೋಗುತ್ತೋ, ಅದೇ ರೀತಿಯಲ್ಲಿ ಪ್ರತಿ ದಿವಸ ಹೊಸ ಆಲೋಚನೆಗಳು, ಹೊಸ ಕಾರ್ಯಗಳಲ್ಲಿ ನಾವು ತೊಡಗ್ತೀವಿ. ಒಂದಷ್ಟು ಯಾವುದೋ ಮೂಲಕ ಪಾಪಗಳು ಬಂದೇ ಬರುತ್ತೆ, ಅಥವಾ ಆಲೋಚನೆಯೇ ಪಾಪವಾಗಿಬಿಡುತ್ತೆ. ಹೀಗಾಗಿ ಅದನ್ನು ತೊಳ್ಕೊಳ್ಳೋದು ಹೇಗಪ್ಪ ಅಂದರೆ, ಪ್ರತಿ ದಿವಸ ಊಟ ಮಾಡಿದ ಹಾಗೇ ಪ್ರತಿ ದಿವಸ ಶರೀರಕ್ಕೆ ಹೇಗೆ ಬಲ ತುಂಬಿಕೊಳ್ತೀವೋ ಹಾಗೆಯೇ ನಮ್ಮ ಮನಸ್ಸಿಗೂ ಭಗವದ್ ಆರಾಧನೆಯ ಬಲ ಬೇಕಾಗುತ್ತೆ. ಆರಾಧನೆಯಿಂದ ಅವನ ಅನುಗ್ರಹದ ಬಲ ಬೇಕಾಗುತ್ತೆ. ಹೀಗಾಗಿ ಪ್ರತಿ ದಿವಸ ಅವತ್ತಿನ ಪಾಪವನ್ನು ಅವತ್ತು ಕ್ಷಮಿಸ್ಬಿಡಪ್ಪ, ಅವತ್ತು ಮುಗಿಸ್ಬಿಡಪ್ಪ. ಮತ್ತು ನಾಳೆ ಇನ್ನೇನು ಕಾದಿದೆಯೋ ನನ್ನ ಸಂದರ್ಭವಶಾತ್ ನಾವೆಲ್ಲ ಕೆಟ್ಟವರಾಗ್ಬಿಡ್ತೀವಿ ಅಲ್ವಾ. ಸಂದರ್ಭವಶಾತ್ ಎಲ್ಲರೂ ಪಾಪ ಒಳ್ಳೆಯವರೇ ಇರ್ತಾರೆ, ಒಳ್ಳೆಯದನ್ನೇ ಆಲೋಚಿಸ್ತಾರೆ. ಆದರೆ ಸಂದರ್ಭಗಳು ಕೆಲವೊಮ್ಮೆ ಹಾಗೆ ಮೀರುವ ಹಾಗೆ ಮಾಡುತ್ತೆ. ಇನ್ನು ಕೆಲವರಿಗೆ ಬಂದಿರುತ್ತೆ ಪ್ರಾರಬ್ಧವಶಾತ್ ಕ್ರೂರ ಬುದ್ಧಿ ಅನ್ನೋದು. ಈ ಸಂದರ್ಭಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ? ಇಂಥ ಕ್ರೂರ ಬುದ್ಧಿಯಿಂದ ಅಲ್ವಾ. ಹೀಗಾಗಿ ಈ ಬುದ್ಧಿ ಎಲ್ಲಿಂದ ಬರುತ್ತೆ? ಅದು ಬರುತ್ತೆ ಸಂಸ್ಕಾರದಿಂದಲೇ ನಮಗೆ ಬರ್ತಕ್ಕಂಥದ್ದು. ಏನು ನಮ್ಮ ಜನ್ಮಾಂತರದ ತಗೊಂಬಂದಿದ್ದೀವೋ ಅದರ ಫಲದಿಂದಾಗಿ ಕೆಟ್ಟ ಆಲೋಚನೆಗಳು, ಇನ್ನೊಬ್ಬರು ಕೆಡುಕು ಮಾಡಬೇಕು ಅಂತಕ್ಕಂಥ ಬುದ್ಧಿ, ಹೇಗೆ ಅವ್ರನ್ನ ನಾನು ಅಳಿಸೋದು ಹೇಗೆ, ನೋಯಿಸೋದು ಹೇಗೆ, ಇಂಥದ್ದೇ ಆಲೋಚನೆ ಇರುತ್ತೆ. ಆದರೆ ಅದು ಅವರಿಗೆ ನಾನು ಮಾಡ್ತಿರೋದು ಕೆಟ್ಟದ್ದು ಅಂತ ಎಷ್ಟು ಸೂರ್ಯ ಕಿರಣಗಳು ಅವ್ರ ತಲೆ ಮೇಲೆ ಶಿಖರವಾಗಿ ಬಿದ್ದರೂ ಅನಿಸೋದಿಲ್ಲ. ಏನು ಮಾಡೋಣ ಅಂಥವರಿಗೆ ನಾವು ಪ್ರಾರ್ಥನೆ ಮಾಡಬೇಕಷ್ಟೆ. ಅಂಥವ್ರಿಗೂ ಒಳ್ಳೆಯ ಮನಸ್ಸು ಕೊಡಪ್ಪ ಭಗವಂತ. ಅಂಥವರಿಂದಾಗಿ ಇಷ್ಟೆಲ್ಲ ಚಿತ್ರಾನ್ನ ಆಗ್ತಾಯಿದೆ ಬದುಕು. ಹೀಗಾಗಿ ಅವರಿಗೆ ಮೊದಲು ದುಷ್ಕರ್ಮ ಮಾಡ್ತಕ್ಕಂಥವ್ರು, ದುರಾಲೋಚನೆ ಮಾಡ್ತಕ್ಕಂಥ ದುಷ್ಟರು ಮುಖ್ಯವಾಗಿ. ಅದಕ್ಕೆ ದುರ್ಜನಂ ಪ್ರಥಮ ಒಂದೇ ಅಂತ ಹೇಳಿರೋದು. ದುರ್ಜನರಿಗೆ ಮೊದಲು ನಮಸ್ಕಾರ ಮಾಡಿಬಿಡಿ ಅಂತ. ಭಗವಂತನಲ್ಲೂ ನಾವು ಪ್ರಾರ್ಥನೆ ಮಾಡಬೇಕು, ಏನಪ್ಪ ಅಂದರೆ ಅಪ್ಪ ದುಷ್ಟರ ಮನಸ್ಥಿತಿ ಬದಲಾಯಿಸು ಅಂತ. ಅವ್ರು ಬದಲಾಗಿಬಿಟ್ರೆ ಜಗತ್ತು ಸರಿ ಹೋಗುತ್ತಲ್ವ. ಹೀಗಾಗಿ ಅಂಥ ಪ್ರಾರ್ಥನೆಗಳನ್ನು ನಾವು ನಮ್ಮ ಯಥಾಮತಿ ಯಥಾಬಲ ಪ್ರಾರ್ಥನೆ ಸಲ್ಲಿಸೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.